ಹಾಯ್ ಫ್ರೆಂಡ್ಸ್, ಹೋಸಲ ನಾವು ವರ್ಕ್ ಫ್ರಮ್ ಹೋಮ್ದು ವಿಡಿಯೋ ಮಾಡಿದ್ವಿ ರೀ. ಮತ್ತು ಇಲ್ಲಿ ಎಸ್ ಬೀಸ್ ಡೈರೆಕ್ಟರ್ ಸೇಲಿಂಗ್ ಇಂಡಸ್ಟ್ರಿಡ್ ಸಿ ಎಮ್ ಡಿ MR.S. ಪಾಟೀಲ್ ಸರ್ ಅಂತ ಹೇಳಿ ಇವರು ಈ ವಿಡಿಯೋದೊಳಗೆ ಏನು ಹೇಳಿದಾರಪ್ಪ ಅಂತ ಹೇಳಿದ್ರೆ ಟಾಪ್ 10 ಒಳಗೆ, ಇಂಡಿಯಾದ ಟಾಪ್ 10 ಒಳಗೆ ಇವ್ರದ್ದು ಕಂಪ್ನಿ ರಿಜಿಸ್ಟ್ರೇಷನ್ ಆಗಿತ್ತಂತ್ರಿ. 2-3 ವರ್ಷ ಒಳಗನ ಇವರು ಟಾಪ್ 1 ಒಳಗೆ ಪ್ರಯತ್ನ ಮಾಡ್ತಿದಾರಂತ. ಮನೆ ಒಳಗನ ಕುತ್ಕೊಂಡು ಹೆಣ್ಮಕ್ಳಿಗೆ ದೊಡ್ಡ ಆಪರ್ಚುನಿಟಿ ನಾವು ತೊಗೊಂಬಂದೀವಿ. ಫೋನ್ ಹಿಡ್ಕೊಂಡು ಟೈಮ್ ಪಾಸ್ ಮಾಡೋ ಬದಲಿ ಲಕ್ಷ ಇಲ್ಲಿ ನೀವು ದುಡಿಬೋದು. ಮತ್ತು ಹೆಣ್ಮಕ್ಳಿಗೆ ದೊಡ್ಡದಂದ್ರೆ ದೊಡ್ಡ ಆಪರ್ಚುನಿಟಿ ಬಂದೈತ್ರಿ. ಇಲ್ಲೊಂದು ಕೆಲವೊಂದು ಸ್ವಲ್ಪ ಫೋಟೋಸನ್ನು ನಾನು ಆ್ಯಡ್ ಮಾಡಿದ್ದೀನಿ, ಇನ್ಕಮ್ ಬಂದಿದ್ದು ನೀವು ನೋಡ್ಕೋಬೋದ್ರಿ. ನಾನು ಇಲ್ಲೇ ನಂಬರ್ ಕೊಡಾತಿಲ್ರಿ, ನಿಮಗೆ ಇನ್ನೊಂದ್ಸಲ ಕ್ಲಿಯರಾಗಿ ಹೇಳತ್ತೀನಿ. ನಂಬರ್ ಕೊಡಾತಿಲ್ಲ, ಗ್ರೂಪ್ ಲಿಂಕ್ ಹಾಕಿರ್ತೀನಿ, ಅದಕ್ಕೆ ನೀವು ಜಾಯ್ನ್ ಆಗಿದ್ರಿಪ್ಪ ಅಂತ ಹೇಳಿದ್ರೆ ಅವ್ರು ನಿಮಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ಹೋಗ್ರಿ. ಇಲ್ಲಿ ನಾನು ಎದ್ದು ಬಂದಿರಿ, ಅರಿಪ ಪಲಾವ್ ಮಾಡತ್ತಾಳ್ರಿ. ಆಮ ಆಯ್ತು, ಪಟ ಮುಖ ತೊಗೊಂಬಂದಿರಿ ನೀವು? ತೊಗೊಂಬರ್ಲ ನಾನು ಇವತ್ತೇನು ಬೇಡ ಅಂತ ಹೇಳಿದ್ರಿ, ಯಾಕಂದ್ರೆ ರಾತ್ರಿಗೂ ರೊಟ್ಟಿ ಅದಾವು, ತತ್ತಿ ಸಾರು ಐತ್ರಿ. ಹಂಗೆ ಸುಮ್ಮನೆ ಸ್ವಲ್ಪ ರೈಸ್ ಮಾಡಿದ್ರೆ ಸಾಕಾಗಿತ್ತು. ಇವ್ರು ಪಲಾವ್ ಮಾಡ್ತೀನಿ ಅಂದ್ರೆ ಮಾಡ್ರಿ ಅಂದೆ. ಪಲಾವ್ ರೆಡಿ ಆಗಬೇಕತ್ರಿ. ಮತ್ತು ಇವಾಗ ಏನು ಅಷ್ಟ ಸ್ವಲ್ಪ ಮಸಾಲೆ ಹಾಕ್ಬಿಡು, ಸ್ವಲ್ಪ ಅಷ್ಟ ಮಸಾಲೆ ಹಾಕ್ಬಿಡು. ಇಲ್ಲಿ ನೋಡ್ರಿ ಪಲಾವ್ ರೆಡಿ ಆಯ್ತು. ಅರ್ಶಿಯ ಮಿಕ್ಸ್ ಮಾಡತ್ತಾಳೆ ಎಲ್ಲ. ನೀ ರೊಟ್ಟಿ ಉಣ್ಣತ್ತೀನಿ ಮಮ್ಮಿ? ರೊಟ್ಟಿ ಊಟ ಮಾಡಿ ಒಂದು ರೊಟ್ಟಿ ತಿಂದು ಇದು ಉಂಟು ಕರೆಕ್ಟ್ ಆಕೈತ್ರಿ. ಅದ್ರ ಹೊಟ್ಟು ತುಂಬಿಬಿಡ್ತೈತಿ. ಅರ್ಶನ ರೊಟ್ಟಿ ತಿನ್ಬೇಕಿಲ್ಲ? ಅರ್ಶನ ರೊಟ್ಟಿ ತಿನ್ಬೇಕು. ಅಕ್ಕಿಗೇನ ನೀನು ರಾತ್ರಿ ನಿದ್ದೆ ಹತ್ತಿಲ್ಲ ಅಂತ. ನಿದ್ದೆ ಹತ್ತಿಲ್ಲ ಅಂದ್ರೆ ಜಡ್ಡವಾದ ಜಡ್ಡ ಬಂದ ಹಾಕೈತೆ. ತಗೋ ನೀನು ಹಾಕೋ. ಇಲ್ಲಿ ನೋಡ್ರಿ ಬಿಸಿ ಬಿಸಿ ಪಲಾವ್. ನಮ್ಮ ಮಮ್ಮಿ ಮೊಸರು ಚೆಲ್ಲ ಬಿಟ್ಟಿಲ್ಲ ನನಗೆ ನೀರು. ನಾನು ಸ್ವಲ್ಪ ಟೇಸ್ಟ್ ನೋಡಿದೆಲ್ಲ, ನನಗೆ ಉಪ್ಪು ಆದಂಗೆ ಆಗಿಬಿಡ್ತದೆ. ನಾ ಹೆದ್ರಿ ಬಿಟ್ಟೆ ಏನಾಗಿಲ್ತದ. ಮೆತ್ತಗೈತಿ. ಇಲ್ಲಿ ಊಟ ಮಾಡಿ ವಾಕಿಂಗ್ ರೀ. ನಾನು ಸ್ವಲ್ಪ ಹೊತ್ತಾದ್ರೆ ರಜಾ ಆತಂದ್ರೆ ವಾಕಿಂಗ್ ಮಾಡೋಕ್ಕಾಗಂಗಿಲ್ಲ ರೀ, ಜಾಸ್ತಿ ಜನ ಬಂದುಬಿಡ್ತಾರಲ್ಲ ರೀ. ಹಾಗಾಗಿ ಪಟ್ಟನ ಬಂದುಬಿಡ್ತೀವಿ ನಾವು ಹೊರಗೆ ರೀ. ಸ್ವಲ್ಪ ಇಲ್ಲತ್ತಂದ್ರೆ ಅದು ಊಟ ಮಾಡಿದ್ದು ಚಲೋ ಅನ್ಸಂಗಿಲ್ಲ ರೀ. ವಾಕಿಂಗ್ ಮಾಡಿಲ್ಲ ಅಂದ್ರೆ ನಾವು ಊಟ ಮಾಡಿ ಯಾರ್ದೈತೆ ನೋಡೋದು. ದಾರೆ ಬೀಳ್ತಲ್ಲ ಅದು. ಚಲೋ ಆಯ್ತು ಬಿಡು. ಹೊಸ ಜಾಕೆಟ್ ಅದು. ಆರಿಫ್ ಇವತ್ತಿನ ವಿಡಿಯೋಕ್ಕೆಲ್ಲ ನಿನ್ನ ಕಮೆಂಟ್ ನಿನ್ನೆ ನೀನು ಇದು ಮಾಡತ್ತಿದ್ದೆಲ್ಲ, ಅದು ಏನು ಗರ್ರ ಸಾಕ್ತಿದ್ದಿಲ್ಲ, ಏನದು ವಿಪ್ಪಿಂಗ್ ಕ್ರೀಮು ಕೈ ತೊಗೊಂಡು ಬೆರಳು ತೊಗೊಂಡು ಬ್ಯಾಗ್ ಇಟ್ಕೊಂಡು ನೀನು. ಅದಕ್ಕೆಲ್ಲರೂ ರೋಜಾ ಇದ್ರೆ ಈ ಥರ ಮಾಡಿದ್ರೆ ನಡಿತೈತ್ಯಾ ಅಂತ ಕೇಳಕತ್ತಾರೆ ಎಲ್ಲರೂ ಕಮೆಂಟ್. ಅದಕ್ಕೆ ನೀನೇ ಹೇಳ್ಬಿಡಮ್ಮ ಎಲ್ಲ ಕ್ಲಿಯರಿಟಿ. ನಾನು ರೋಜಾ ಇಲ್ಲ ರೀಪ, ಇನ್ನೂ 3 ದಿನ ಇರಲ್ಲ ರೀ. ಆತ್ರಿ ನಾನು 3 ರೋಜಾ ಇಲ್ರಿ. ಫಸ್ಟ್ ರೋಜಾ ಇಲ್ಲ, ಸೆಕೆಂಡ್ ರೋಜಾ ಇಲ್ಲ, ಥರ್ಡ್ ರೋಜಾ ಇಲ್ಲ. ಇನ್ನೂ ಒಂದು 3 ದಿನ 4 ದಿನ ಇರಂಗಿಲ್ರಿ. ನಾನು ಕೆಲವು ಕಾರಣಗಳಿಂದ ನನಗೆ ಇರಾಕ ಆಗ್ಲಿಲ್ರಿ. ನಾನು ಇರ್ಲಿಲ್ಲ ಅಂತ ಹೇಳಿದ್ರೆ ಏನಾತ್ರಿ, ನಮ್ಮ ಮಮ್ಮಿ ನಮ್ಮ ಅರ್ಶಿಯಾಗ ನಮ್ಮ ಆಸಿಪಗ ಬಿಸಿ ಇವತ್ತು ಆಸಿಪನ್ ಇಲ್ರಿ, ನಾನು ಅರ್ಶಿ ಅಷ್ಟ ಅದೀವಿ. ಮಮ್ಮಿ ಅವು ಎಬಸಿದ್ರಿ, ನಾನು ಎಬಸ್ಲಿಲ್ರಿ. ಹಂಗಾಗಿ ಅವ್ರು ಇಲ್ಲ ಅಂತ ಏನಪ್ಪ, ನಾನು ನನ್ನ ಕೈಲಿ ಎಷ್ಟಾಗೈತೆ ಅವ್ರಿಗೆ ಬಿಸಿ ಬಿಸಿ ಮಾಡಿ ಹಾಕಿದ್ ಕೊಟ್ರಾತ ಅವ್ರಿಗೆ ಹಾಕಿದ್ರಾತಲ್ಲ, ಸಾರಿ ಕೊಟ್ರಾತು ಅಂತ ಹೇಳಿ ನಾನು ಬೆಳಗ್ಗೆ ಹೇಳತ್ತೀನಿ ಜಲ್ದಿ ಅಲಾರಾಮ್ ಇಟ್ಕೊಂಡು. ನಾನು ಎಲ್ಲೂ ಹಾಕಿರೋ ರೋಜಾ ಅದ ಅಂತ ಹೇಳ್ಕೊಂಡಿಲ್ಲ, ನಾ ಇಲ್ಲ ಅಂತ ಹೇಳ್ಕೊಂಡೇ ಇಲ್ಲ. ನಾನು ಅವ್ರ ಜೊತೆ ಕುಂದಿರ್ತೇನೆ ಸಾಯಂಕಾಲ. ಬೆಳಗ್ಗೆ ಸೈರಿ ಟೈಮ್ ತಿಂತೀನಿ, ಮತ್ತೆ ಮಧ್ಯಾಹ್ನ ಏನು ಉಣ್ಣದೇ ಇಲ್ಲ, ತಿನ್ನಲ್ರಿ. ಅದ ಮುಂಜಾನೆ ತಿಂದಿದ್ದನ್ನ ಸಾಕಾಗ್ಬಿಟ್ಟಿರ್ತೈತಿ. ಏನಾದರೂ ಸ್ವಲ್ಪ ಹೊಟ್ಟೆ ಹಸಿತಂದ್ರೆ ನೀರು ಕುಡಿದಿಲ್ರಿ ನಾನು. ಎಷ್ಟು 3-4 ದಿನ ಆಯ್ತು ಇವಾಗ ಕರೆಕ್ಟ್ ನೀರು ಕುಡಿಯತ್ತಿಲ್ಲ. ಏನಾದರೂ ಸ್ವಲ್ಪ ಹಸಿತ ಅಂತ ಹೇಳಿದ್ರೆ ಊಟ ಮಾಡ್ತೀನಿ ರೀ. ಇಲ್ಲಂದ್ರೆ ಅದು ಎಲ್ಲ TV ನೋಡ್ಕೊತ ಕುಂತು ಬಿಟ್ಟಿರ್ತೀನಿ. ಇಲ್ಲಂದ್ರೆ ರೆಸಿಪಿ ಇಫ್ತಾರಿದ್ ರೆಸಿಪಿ ಇರ್ತೈತಲ್ರಿ, ಅದು ಸ್ವಲ್ಪ ಟೇಸ್ಟ್ ಅದು ನೋಡಿರ್ತೇನೆ ರೀ ಅಷ್ಟ. ಮತ್ತೇನು ತಿಂದ್ರಂಗಿಲ್ರಿ ನಾನು. ಹೌದು ಬಿಡ್ರಿ, ಏನೇನು ತಿಂದ್ರಂಗಿಲ್ರಿ. ಹಂಗಾಗಿ ರೋಜಾ ಇಲ್ರಿ. ಇವಾಗ ನಾನು ಇವತ್ತ ಏನ್ ಬೆಳಗ್ಗೆ ಪಲಾವ್ ಮಾಡಿದ್ದೇನ್ರಿ, ಆಸಿಪಿಗೆ ಎಬ್ಸಿದ್ರಿ ಹೇಳಿಲ್ಲವ ಅದೇ ಎಲ್ಲರೂ ಕಮೆಂಟ್ ಮಾಡಿದ್ ಬರೀ ಅವ ಬಂದವ ಕಮೆಂಟ್. ಅದಕ್ಕೆ ನಾನು ರಿಪ್ಲೈ ಮಾಡಕ್ಕೆ ಹೋಗಲಿಲ್ಲ. ಕಮೆಂಟ್ ಒಳಗೆ ನಾ ಯಾರಿಗೂ ರಿಪ್ಲೈನೂ ಕೊಡಲ್ಲ. ವಿಡಿಯೋದೊಳಗೆ ಹೇಳ್ಬಿಟ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತಾ ಅಂತೇಳಂದು ಹಾಗಾಗಿ ನಾನು ಸುಮ್ಮನೆ ಅದೇ ವಿಡಿಯೋದೊಳಗೆ ಹೇಳ್ಬಿಟ್ರೆ ಆಯ್ತು. ನಮ್ಮ ಆರಿಪ ಹೇಳಿದ್ಲು ನಿನ್ನೆ, ನಾನಿಲ್ಲ ಅಂತ ಹೇಳಮ್ಮಿ ಅಂತ. ಯಾರು ನಿನಗೆ ಕೇಳಾಕತ್ತಾರ ಬಿಡುವ, ಈಗ ಐತೆ ಅದ ಅಂತ ಯಾರು ಕೇಳಾಕತ್ತಾರ, ಇಲ್ಲ ಅಂತ ಯಾರು ಕೇಳಾಕತ್ತಾರ ನಿನಗೀಗ ಅಂತ ನಾನು ಹೇಳಿದೆ. ಅನ್ನೋದ್ರೊಳಗೆ ಇವತ್ತು ತಾಲಿ ಕೇಳಿಬಿಟ್ಟಾರೆ. ಯಾಕಂದ್ರೆ ಆಕೆ ಮತ್ತೆ ಬೆರಳು ನೆಕ್ಕಿದ್ದಕ್ಕೆ ಐತೇನ್ರಿ ಅದ್ರೊಳಗೆ, ನಾನು ನೋಡಿಲ್ಲ ರೀ ಅದ್ರೊಳಗೆ ಐತೇನ. ಅದು ಆಗಲ್ಗೆ ರೋಜಾ ಇದ್ದದ್ದು ಇಲ್ಲದ ಅಲ್ಲಿ ಗೊತ್ತಾಗ್ಬಿಡತ್ರಿ, ಅದು ಇದು ಅನಿಸ್ಬಿಡತ್ರಿ ಅದು. ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ.
ಹಾಗಾಗಿ ಇಲ್ಲರಿ ಪೈಕಿ ಇನ್ನೊಂದು 3 ದಿನ ರೀ ಮತ್ತೆ ಇರ್ತಾಳೆ. ಮತ್ತು ಅಯ್ಯೋ ನಮ್ಮ ಅರಿಪ ಮರ ಅಂದ್ರಿ ಫಸ್ಟ್ನೇ ರೋಜಾ ದಿನ ಇರ್ಬೇಕಾಗಿತ್ತು ಅಂತಂದು ಏನು ಮಾಡ್ಬೇಕು ಆಗಂಗಿಲ್ಲ. ಅದು ನಾವು ಅನ್ಕೊಂಡಾಗಲ್ಲ ರೀ, ಎಲ್ಲ ದೇವ್ರ ಕೈಗೆ ಇರ್ತದೆ. ಹೋಗ್ಲಿ ಬಿಡಿ, ಇನ್ನೊಂದು 3 ದಿನ ಆಗಿದ್ಮೇಲೆ ಇರೋದೈತಿ. ಮತ್ತು ಕಂಟಿನ್ಯೂ ಮಾಡಿಬಿಡೋದು ಒಂದು 27 ರೋಜಾ 23 ರೋಜಾ. ಆಕಿ ನಮ್ಗೆ ಬೇಯ್ತಾಳ್ರಿ, ಅವ್ರ ಅಜ್ಜಿಗೆ ಬೇಯ್ತಾರೆ. ಅವ್ರ ಅಜ್ಜಿ ಈಗ ನೋಡ್ರಿ ಈಗ ಅಲ್ಲಿ ಸುರು ಹಚ್ಕೊಂತಾರೆ ಇವತ್ತು. ಆಯ್ತಂದ್ರೆ ನಿನ್ನೆ ಅಲ್ಲಿ ನನಗೆ ಹೇಳಿದ್ರೆ ಹೋಲ್ ಬಿಡ ಇವ್ವ ನಿಮ್ದು ನಿಮ್ಮ ಹೊರಗಡೆ ಏನು ರುಜಿ ಇರ್ತೀರಿ ಅಂತಂದು. ಎಲ್ಲಿ ಮಠ ಹಾಕೋ ನಮ್ಮ ಅಲ್ಲಿ ಮಠ ಮಾಡ್ತೀವಿ ಸುಮ್ಮನೆ ಅಂತಂದು ಹೇಳಿದ್ವಿ. ಬೇಯ್ತಾಳ್ರಿಪ್ಪ ನೀನವಂತೂ ಇರಂಗಿಲ್ಲಮ್ಮ, ಇರೋರಿಗೆ ನಂಗೆ ಅನ್ಬಾರ್ದು ನೋಡು ಅಂತೇಳಿ ಅಂತಾಡ್ರಿ ಈಕಿ. ಇರೋರಿಗೆ ಹಂಗೆ ಹೇಳ್ಬಾರ್ದು, ದೊಡ್ಡ ಗುಣ ಆಯ್ತದ. ಅವ್ರೇನೋ ಒಂದು ಕಾಳಜಿಲಿಂತ್ರ ಹೇಳ್ತಾರ, ಆದ್ರೆ ಹೇಳ್ಬಾರ್ದು ಅದು ಅಷ್ಟ. ಇವಾಗಾದ್ರೂ ಮಾಡ್ರಿ ಅಂತಂದು ಬಿಡ್ರಿವಾ ಇಷ್ಟ ಅನ್ಬೇಕು, ಮಾಡಕ್ ಹೊರಗೆ ಹೋಗ್ಬೇಡ್ರಿ ಅಂತ ಹೇಳಕ್ ಹೋಗ್ಬಾರ್ದು. ನಮ್ಮ ಕೈಲಾತಂದ್ರೆ ಇರ್ತೇವೆ ಇರ್ತಂದು ಬಿಡ್ತೇವಿ. ಏನು ಇಷ್ಟು ದಿನ ತಿನ್ಕೊಂತ ಬಂದಿರ್ತೀವಿ, 1 ತಿಂಗಳು ಉಪವಾಸ ಮಾಡಕ್ಕೇನು ಏನಾಗಿರ್ತೈತಿ. ಹೌದು, ಕರೆಕ್ಟ್ ಆಗಿಪ್ಪ ನಿಮ್ಮ ಮಾತು. ಇದು ನೋಡ್ರಿ ಇನ್ನು ಇಷ್ಟಕ್ಕೊಂದು ಸಾರಿ ಅದ ನೋಡ್ರಿ ನಮ್ಮ ಕಡೆ. ಒಂದೆರಡು ಹೋಗ್ಯವ್ರಿ, ಅವು ಪ್ಯಾಕ್ ಮಾಡತ್ತಾಳ್ರಿ ಅರಿಪ. ನಾನು ಇಲ್ಲಿ ಬೇಳೆ ಕುದಿಯಕ್ಕೆ ಹಾಕೀನಿ ರೀ. ಆರೀಪಾಗ ಅಷ್ಟು ಮಾತಾಡ್ಸಿದಾರೆ. ಇದಕ್ಕೆ ಹೋದ್ರಿಪ್ಪ ಅವರು ಸಹ ನನ್ನ ಕಡೆ ಹೋಗ್ಯಾರ. ಅಮ್ಮ ಆರೀಪ ನಮ್ಮ ಆಶಾ ಹಬ್ಬ ಕೊಡಿರಿ, ಅವು ಸೀರೆ ಹಾಕಿದ್ದು ರೆಡಿ ಮಾಡ್ಬೇಕಂತೇಳಿ ಅಂದು ಮತ್ತು ಅಲ್ಲಿ ಹೋಗೋದ ಬಂತಲ್ರಿ. ಅವ್ರಿಗೆ ಹೋದ್ರೆ ಸುಮ್ಮನೆ ಹಂಗೆ ಮಾತಾಡ್ಸ್ಕೊಂಬರಕ್ಕೆ ಹೋಗ್ಯಾರಿ. ನಾನು ಬೆಳೆ ಕುದಿಯಾಕ ಇನ್ನು ಆರೀಪ ಹರ್ಷಿಯ ಬಂದ್ರಿ. ಬಂದ್ಲು. ಅವ್ರು ಬೀಸರ್ ಬಾಳೆಹಣ್ಣು ಕೊಟ್ಟು ಕಳ್ಸ್ಯಾರಂತ್ರಿ ಮಸೂತಿ ಕೊಡೋಕೆ. ಸಾಯಂಕಾಲ ಕೊಡೋದ್ರಿ ಅವನು, ಈಗ ಕೊಡಂಗಿಲ್ಲ ರೀ, ಸಾಯಂಕಾಲ ಕೊಡೋಂಗೆ ಬಿಡುವ ಅಂತ ಹೇಳಿದ್ರಿ. ಮ್ಯಾಲೆ ಬಟ್ಟೆ ಚೇಂಜ್ ಮಾಡಕ್ಕೆ ಹೇಳ್ರಿ. ಮತ್ತು ಆಕಿ ಫ್ಯಾಷನ್ ಡಿಸೈನರ್ ಸ್ಕೂಲ್ ಅಂತ್ರಿಪ್ಪ, ಅದು ಹಸ್ತಾಳ ಅಂತ್ರಿ. ಅದು ವಿದ್ಯಾನಗರದಾಗೇನ ಐತ್ರಿ. ಅದು ಅಲ್ಲಿಗೆ ಹೋಗೋಣ ಅಂತ ಹೇಳಕತ್ತ ಎಷ್ಟು ದಿನ ಆತೈಕಿ. ನನಗೆ ಹೋಗೋಕ್ಕನಾಗಿಲ್ಲ, ಹೋಗೋಣ ತಡಿಯವ ಇನ್ನೂ ನಿಂದು ಪರೀಕ್ಷೆ ಮುಗಿಲಿ, ಇನ್ನೂ ಪಾಸರ ಆಗಿ ನೀನು ಅನ್ಕೊಂತ ಬಂದೀನಿ ರೀ. ಅಲ್ಲಿ ಫಾರ್ಮ ಮುಗೀತಾವಂತ, ಸಿಗಂಗಿಲ್ಲ ಅಂತ ಸೀಟ್ ಅಂತ ಬಡ್ಕೊಳತ್ತಾಡ್ರಿಕಿ. ನಾನೇನಪ್ಪ ಅಂದ್ರೆ ಈಗ ಅದು ಮುಂದೆ ಆದ್ರೆ ಕಲಿಬೋದ್ವಾ, ಈಗ ಇದು ಕಾಲೇಜರ ಮುಗಿಸ್ ನೀನು ಕಾಮರ್ಸ್ ಇಲ್ಲ ಸೈನ್ಸ್ ಹಂಗೆ ಕಲಿ ಅಂತ ಹೇಳಿದ್ರೆ ಅಕ್ಕಿವಲ್ಲ ಅಂತ್ರಿ. ನಾನು ಇದನ್ನು ಕಲಿತೀನಿ ಅಂತ ನಿಂತಾಳ್ರಿ. ಆಯ್ತು ಅವರು ಅಂತೇನಿ. ಸಾನಿಯರ್ ಹೋಗ್ಕಾರನ ಅವ್ರು ಕೂಡೋರ ಹೋಗಿ ಬರ್ತೀನಿ ನಾನು ಅಂದ್ಲ. ನೋಡುವ ಹಂಗಾದ್ರೆ ಹೋಗ್ಕಾರ ಅಂತ ಹೇಳಿದ್ರೆ ಹೋಗಿ ಬಾ ನೀನು, ನನಗಂತೂ ಇವತ್ತು ಆಗಂಗಿಲ್ಲ ಅಂತ ಹೇಳಿದೆ. ಬೇಕಂದ್ರೆ ಮುಂದಿನ ವಾರ ಹಿಂಗೆ ಹೋಗೋಣಂತ ಅಂತ ಹೇಳಿರಿ. ಏನು ಮಾಡ್ತಾಳೋ ಗೊತ್ತಿಲ್ಲ ರೀ. ಮಮ್ಮಿ ಇವತ್ತೇನು ಇಫ್ತಾರಿಗೆ ಸ್ಪೆಷಲ್? ಇವತ್ತು ನಾನು ಮಾಡೋದು ಏನಪ್ಪ ಅಂತಂದ್ರೆ, ಇವತ್ತು ಕರ್ಬೂಜಿಂದ ಕಸ್ಟರ್ಡ್ ಮಿಲ್ಕ್ ಮಾಡಾಕತ್ತೀನಿ. ಕರ್ಬೂಜ ಹಣ್ಣು ಉಪಯೋಗಿಸಿ ಮಾಡಾಕತ್ತೀನಿವ. ಈಗ ಮಾಡಿ ಫ್ರಿಜ್ ಒಳಗೆ ಇಟ್ಟರೆ ಥಂಡ ಆಗ್ಬಿಡೋದು ರೋಜಾ ಬಿಡಲ್ಲಿ ಇವ್ರಿಗೆ ಅಂದ್ರೆ. ಅದಕ್ಕೆ ನಾನು ಸ್ವಲ್ಪ ಜಲ್ದಿನ ಮಾಡಾಕತ್ತೀನಿ ಇದ್ರೆ. ಮತ್ತು ಸಮೋಸ, ಇದು ಆಲೂಗಡ್ಡಿದ ಇದು ಮಾಡ್ತಾ ಅಂತ ಅರಿಪ ಇನ್ನೂ ಬಂದೇ ಇಲ್ಲ ಈಕಿ. ಏನು ಮಾಡ್ತಾ ಅಂತ ಮಾಡೋಲ್ಲ ಕೈಕಿ. ನಾನು ಸ್ವಲ್ಪ ಕಾಮ್ಕೋಸ್ತಿರಿ ಬೀಜ ಕುದಿಯಕ್ಕೆ ಹಾಕ್ತೀನಿ. ನಾನು ಇದು ನೆನೆ ಹಾಕ್ತೀನಿ ಇವನು ಕುದಿಯಕ್ಕೆ ಹಾಕ್ತೀನಿ. ಸಾಬುದಾನಿ ಸ್ವಲ್ಪ ಇದು ಚಲೋ ಹೊಟ್ಟಿಗೆ ಹೌದು, ಭಾಳ ದೇಹಕ್ಕೆ ಒಳ್ಳೇದಂತ ಮಾಡ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿಡೋಣ. ನೆನೆ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ನೀನು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕವು. ನೋಡ್ತೀನಿ ತಡೆ, ಅಂಗಡಿಗೆ ಬಂದು ತೊಗೊಂಬಂದ್ಬಿಡ್ತೀನಿ. ಇಲ್ಲೇ ಖಾಲಿ ಆಗಿವ ನಾವು. ಇನ್ನೊಂದಿಷ್ಟು ಆದ್ರೂ ಚಲೋ ಹಾಕವು. ಸಾಬುದಾನಿನೂ ಭಾಳ ತಂಪ್ರಿ ಹೊಟ್ಟಿಗೆ ಒಳ್ಳೇದ್ರಿ. ಇವು ಅಂತೂ ಭಾಳ ಒಳ್ಳೇದಲ್ರಿ. ಕಾಮ್ಕೋಸ್ತಿರಿ ಬೀಜ ನಾ ಹೇಳುವಂಗಿಲ್ಲ ಎಲ್ಲ ಆಗಬಿಟ್ಟು ಅಷ್ಟು ಒಳ್ಳೇದ್ರಿ. ಮತ್ತು ಫ್ರೂಟ್ಸ್ ಅಂತೂ ಎಷ್ಟು ತಿಂದ್ರೂ ಕಡಿಮೆ ಅಲ್ರಿ. ಈಗ ಬೇಸಿಗೆ ಒಳಗಂತ ಫ್ರೂಟ್ಸ್ ಎಷ್ಟು ತಿಂತೀರಿ ಅಷ್ಟು ಚಲೋ ರೀ. ಹಾಗಾಗಿ ನಾನು ಇವತ್ತು ಕರ್ಬೂಜದ ಕಸ್ಟರ್ಡ್ ಮಿಲ್ಕ್ ಮಾಡಾಕತ್ತೀನಿ ರೀ. ಇವತ್ತು ಸೂಪರ್ ಆಗತ್ತೆ ರೀ. ಅದನ್ನು 1 ಲೀಟ್ರ್ ಹಾಲು ತೊಗೊಂಡಿನಿ ರೀ. 1/2 ಚರಿಗೆ ಅಷ್ಟು ನಾವು ನೀರು ಹಾಕ್ಬಿಡ್ತೀವಿ ಅದಕ್ಕೆ. ಇಲ್ಲಿ ನೋಡಿರಿ, ನಾನು ಇದು ಸ್ವಲ್ಪ ನೀರು ಕಾಯ್ಕಿಟ್ಟೀನಿ ರೀ. ಇದು ನೀರು ಬಿಸಿ ಮಾಡಿ ಚೆಲ್ಬಿಡ್ತೀನಿ ರೀ ಇವ್ನು. ಇಲ್ಲಿ ನಮ್ಮ ಸಾಬುದಾನಿನೂ ಕುದ್ದು ರೀ. ಒಂದು ಕುದ್ದು ಹಂಗೆ ಮುಚ್ಚಿಟ್ಟು ಬನ್ರಿ ಅಂದ್ರೆ ನೆಂದು ಬಿಡ್ತಾವ್ರಿ ಅವು ಅದ್ರೊಳಗನ. ಇದು ನೋಡಿರಿ, ಇವು ಸ್ವಲ್ಪ ಕಟ್ ಮಾಡಿ ತಕ್ಕೋಬೇಕ್ರಿ. ಇನ್ನು ಅಂದ್ರೆ 1 ಆದ್ರೆ 1 ಹಾಕ್ತೀನಿ, 2 ಆದ್ರೆ 2 ಹಾಕ್ತೀನಿ ರೀ. ನೋಡಿ ಒಂದು ಸ್ವಲ್ಪ ಜಾಸ್ತಿನೇ ಬೇಕಲ್ರಿ ನಮ್ಗೆ. ನೋಡ್ತೀನಿ ಎಷ್ಟು ಹಾಕೈತೆ ಅಷ್ಟು ತೊಗೊತೀನಿ ರೀ. ಅದ್ರಾಗ 2 ಹಾಕಿ ಮಾಡಿಬಿಡ್ಲೇನ ರೀ ಅರ್ಶಿ? 2 ಹಾಕಿ ಮಾಡಿಬಿಡ್ಲೆ. ಅರ್ಶಿ ನೀವು ಕುಕ್ಕರ್ ಅನ್ನ ಮಾಡಿರ್ತೀರಿ ಬೆಳಿಗ್ಗೆ ಪಲಾವು ಅಂತ ತೆಗೆದು ತೊಳ್ಕೊಂಬರಕೊಂಟಾಳ್ರಿ. ಆಲೂಗಡ್ಡೆ ಕುದಿಯಕ್ಕೆ ಹಾಕ್ತಾ ಅಂತ ಈಕಿನ. ಈಗಿಲ್ಲ ಹಾದಲ್ಲಿ ಕುದಿಯಕ್ಕೆ ಇಟ್ಟಿನಿ ರೀ. ಮತ್ತು ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡಿ ನೋಡಿರಿ. ಇದೊಂದು ಸ್ವಲ್ಪ ಹಾಕೋದ್ರೊಳಗಂದ್ರೆ ಬಾದಾಮಿ ಹಾಲ್ಗತ್ತೆ ಆಗ್ಬಿಡ್ತಾರೆ. ಹಾಲು ಹಾಕೋದ್ರೊಳಗೆ ಇದನ್ನು ಹಿಂಗೆ ಮಿಕ್ಸ್ ಮಾಡಿ ಇಟ್ಟೀನಿ ರೀ. ಇದನ್ನು ಈಗೇನು ಮಾಡೋಣಪ್ಪ ಅಂದ್ರೆ ಕರ್ಬೂಜ ಹಣ್ಣು ಅದನ್ನು ತೊಗೊಂಬಿಡೋಣ ರೀ. ಇದನ್ನು
ಮ್ಯಾಗಿನ ಸಿಪ್ಪಿ ಎಲ್ಲ ತೊಗೊಂಡು ಕಟ್ ಮಾಡ್ಕೊಂಡು ತೊಗೊಂಡು ನೀನು ಮಾಡ್ತೀವಿ ಅಷ್ಟೇ ಈಗ ಹಿಟ್ಟು ಹಾಕ್ತೀನಿ. ಹಿಟ್ಟು ನಾದ್ತೇನ ಅದಕ್ಕೊಂದು ಸ್ವಲ್ಪ ತುಪ್ಪ ಬಿಸಿ ಮಾಡ್ಕೋಬೇಕು ನೋಡಿ ನೀನು ಅಂದ್ರೆ ಅವು ಕುರುಕುರ ಅನ್ನಂಗಾಕೈತೆ ಅದು ಮ್ಯಾಗಿನ ಸಮೋಸ ಇಲ್ಲ ತಂದ್ರೆ ಆಗಂಗಿಲ್ಲ ಹಂಗವು ತಡಿ ಒಂದು ಸ್ವಲ್ಪ ಒಲಿ ಖಾಲಿ ಇರಲ್ಲ ನೀನು ಅದನ್ನ ತೆಗೆದು ಬಿಸಿ ಮಾಡ್ಕೊಂಬಿಡು ಇನ್ನೊಂದು ಸ್ವಲ್ಪ ನಾನು ತೆಗೆದು ಕೊಡ್ಬೇಕು ಒಳಗಿದ್ದು ಹಿಂಗೆ ಮಾಡ್ಕೊಂಡು ಅಷ್ಟು ಬೀಜ ತೆಗಚಲ್ಲ ಈ ಥರ ಕಟ್ ಮಾಡೀನಿ ರೀ ಬೀಜ ತೆಗಚಲ್ಬೇಕು ಇದನ್ನಷ್ಟು ತೊಗೊಂಬಿಡೋಕೆ ಹಣ್ಣು ಎಲ್ಲ ಇದು ಮಾಡ್ಕೊಂಡು ತೆಗಿ ಬೀಜ ಅಷ್ಟೊತ್ತಕ್ಕೆ ಅವ್ನು ಹಣ್ಣು ತೆಗಿಬಿಡ ಒಂದು ತಾಟ್ನೊಳಗೆ ಹಾಕಿ ಇದನ್ನು ತಗೊಂಡು ಅದನ್ನಂತೆ ಇದು ಹಣ್ಣು ಬರೋದಂತೆ ಯಾಕಿಲ್ಲ ಇದು ಬರೋದಿಲ್ಲ ಇದರ್ಲಿಂತ ಹಿಂಗೆ ನೋಡಿ ಭಾಳ ಘಮ ಘಮ ಅಂತಾರೆ ಇವು ಹಣ್ಣು ಇವತ್ತು ಅದರ್ಲಿಂತ ನಾನು ಒಂದು ರೆಸಿಪಿ ಮಾಡಾಕತ್ತೀನಿ ರೀ ಎಲ್ಲರಿಗೂ ಇಷ್ಟ ಆಕೈತಿ ಅಂತ ಅನ್ಕೊಂಡಿನಿ ರೀ ಅದು ನೋಡೋಣ ರೀ ಊಟ ಮಾಡಿ ತಿಂದಿದ ಮೇಲೆ ಹೇಳ್ತಾರೆ ಎಲ್ರಿ ತಗೊಳ್ಳೋದು ಇದ್ರಲ್ಲಿಂದ ಕಡಿ ಮಾಡ್ಕೊಂಡು ಒಂದು ಸ್ವಲ್ಪ ಹಂಗೆ ಇಡ್ಬೇಕ್ರಿ ಅದನ್ನ ಹೋಳು ಪೀಸ್ 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 ಮಾಡಿ ಹಾಕಕ್ಕೆ ಒಂದು ಅರ್ಧ ಏನು ಮಾಡ್ಬೇಕಂದ್ರೆ ಮಿಕ್ಸಿ ಒಳಗೆ ಹಾಕ್ಬೇಕ್ರಿ ಅದನ್ನ ಇದ್ರೊಳಗೆ ಮಿಕ್ಸ್ ಮಾಡಾಕ್ಬೇಕ್ರಿ ಕುದಿಸಂಗಿಲ್ಲ ಹಂಗೆ ಇದನ್ನ ಇಳಿಸಿದ ಮೇಲೆ ಹಾಕೋದ್ರಿ ಕಟ್ರದಂಗೆ ಅದು ನೋಡ್ರಿ ಅವು ಎಲ್ಲ ಪೂರ ಈ ಥರ ತೆಗೆದ್ಲಾಡ್ರಿ ಅರ್ಶಿ ಏನಂತಾಳ್ರಿ ಇದ್ರೊಳಗೆ ಹಾಕಿ ಮಮ್ಮಿ ಅದು ಆಗಿನ ಮೇಲೆ ಅನ್ನಕತ್ತಾಳ್ರಿ ಇಷ್ಟ ಆಕೈತೆ ತಿನ್ನಕ್ಕೆ ಇದ್ರೊಳಗೆ ಹಾಕ್ತೀನಿ ತಡಿ ಕಡಿ ಗಿಡ ನಂಗೆ ತೆಗೆದು ಅದನ್ನೊಂದು ಕಟ್ ಮಾಡಿ ಅದನ್ನ ತೆಗೆದ್ಬಿಡಮ್ಮ ಈಗ ಹಾಲು ಕುದಿ ಬರಾಕತ್ತವ್ರಿ ಸಕ್ಕರೆ ಹಾಕೊಂಡ್ರಿ ಇಲ್ಲಿ ನೋಡ್ರಿ ಹಾಲು ಹಾಕಿ ನಾನು ಮಿಕ್ಸ್ ಮಾಡಿದೆ ನೋಡ್ರಿ ಇದು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದೆ ನೋಡ್ರಿ ಸಕ್ಕರೆನ ಕರಗ್ತೀರಿ ಅದೇ ರೀ ಈಗ ಅದು ಹಾಲು ಕುದಿಯಾಕತ್ತು ಅಂತ ಹೇಳಿದ್ರೆ ಈ ಕಸ್ಟರ್ಡ್ ಮಿಲ್ಕ್ ಹಾಕೊಂಬಿಡೋದ್ರಿ ಇಲ್ಲೇ ಅರ್ಶಿ ಏನು ಮಾಡತ್ತೀವಿ ಅವನು ಅಜ್ವೈನ್ ಹಾಕಿನಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕು ಸ್ವಲ್ಪ ತುಪ್ಪ ಹಾಕು ಹಾಕಿ ಎಷ್ಟು ಗಮ ಐತಲ್ಲ ಅಜ್ವನ್ ಹಾಕೋದ್ರೊಳಗೆ ಹೌದು ತಿಕ್ಕಿದಲ್ಲ ಅವನು ಬಿಡು ಸ್ವಲ್ಪ ತುಪ್ಪ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಚಲೋ ಆಕೈತೆ ಅಂತ ತುಪ್ಪ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋಬೇಕು ಅಂದ್ರೆ ಅವು ಕುರುಕುರ ನಂಗೆ ಹಾಕವು ಸ್ವಲ್ಪ ಈಗ ಬಿಸಿ ಮಾಡ್ಕೊಡ್ತೀನಿ ಕೊಡಿಲಿ ಇಲ್ಲಿ ನೋಡ್ರಿ ಇವಾಗ ತುಪ್ಪ ಬಿಸಿ ಆತ ಸ್ವಲ್ಪ ಎಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅರ್ಶಿ ಅದನ್ನ ಸ್ವಲ್ಪ ಎಲ್ಲ ಹಿಟ್ಟಿನೊಳಗೆ ಮಿಕ್ಸ್ ಮಾಡಿಬಿಡು ಈಗ ಇದು ಹಾಕ್ಕೊಂಬಿಡನ್ರಿ ಕಸ್ಟರ್ಡ್ ಮಿಲ್ಕ್ ರೀ ಇದು ಹಾಕೊಂಡು ಈಗ ಮಿಕ್ಸ್ ಮಾಡನ್ರಿ ಇದು ನಾವು ಹೆಂಗೆ ಕುದಿಸ್ತೀವಿ ಹಂಗೆ ಗಟ್ಟಿ ಹಾಕೋ ಅಂತ ಬಂದ್ಬಿಡತ್ರಿ ಗಟ್ಟಿ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿರಿ ನೀವು ಇಲ್ಲ ಅರ್ಶಿ ಅದೊಂದು ಹಣ್ಣು ಇದು ಮಾಡಿ ಕಟ್ ಮಾಡಿ ತೆಗೆದು ನೋಡಿರಿ ಇದ್ರಾಗ ಒಂದು ಅರ್ಧ ಮಿಕ್ಸಿ ಹಾಕ್ಬಿಡ್ತೀನಿ ರೀ ನಾನು ಒಂದು ಹಣ್ಣು ಹಂಗೆ ಕಟ್ ಮಾಡಿ ಇದ್ರೊಳಗೆ ಪೀಸ್ ಪೀಸ್ ಮಾಡಿ ಹಾಕ್ಬಿಡ್ತೀನಿ ರೀ ಈಗಿದು ಕುದಿಯಾಕೈತ್ರಿ ಈಗ ಇದಕ್ಕೆ ಏನು ಹಾಕೋಣಪ್ಪ ಅಂದ್ರೆ ಸಾಬುದಾನಿ ಕುದಿಸಿಟ್ಟಿದ್ವಲ್ಲ ರೀ ಅದನ್ನ ಹಾಕೊಂಬಿಡೋಣ ರೀ ಈಗ ಇದನ್ನು ಬಂದ್ ಮಾಡಿ ಕೆಳಗೆ ಇಳಿಸೀನಿ ರೀ ಇದು ತಣ್ಣಗಾಗಲಿ ಅಲ್ಲಿ ಮಟ್ಟ ಸ್ವಲ್ಪ ಇದನ್ನೊಂದು ಅರ್ಧ ಮಿಕ್ಸಿ ಹಾಕ್ಕೊಳ್ಳೋಣ ರೀ ಮಿಕ್ಸಿ ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಬೇಕು ತಣ್ಣಗಾಗಿದ ಮೇಲೆ ಇದನ್ನು ಮತ್ತು ಇದನ್ನು ಬಂದ್ರೆ ರೀಪ ಬಂದ್ರೆ ಹೆಂಗದ ಸಣ್ಣ ಪರಮದ ಚಲೋ ಆಯ್ತು ಬಿಡು ಪಪ್ಪು ಬಿಟ್ಟು ಬಂದ್ರೆ ಇಲ್ಲಿ ಬಂದವದ್ರ ಅವರು ಇಲ್ವಾ ಅಲ್ಲಿಂದ್ರ ಮದರ್ ತಾಗರ್ ಹೋಗಿ ಅಲ್ಲಿ ಬಂದ್ವಿ ಹೌದನ ಭಾಳ ಐತನ ಬಂದು ಇಲ್ವಾ ಬಿಟ್ಟರು ಬಂದ್ವಿ ಯಾರಿಪ್ಪ ಇದು ಮಾಡಕತ್ತಾಡಲ್ಲ ಅರ್ಶಿ ಹಿಟ್ಟು ನಾದಕತ್ತ ಇದಕ್ಕೆ ಯಾವ್ದು ವಟಾಣಿ ಆಲೂಗಡ್ಡಿ ಅದೆಲ್ಲ ಹಾಕಿ ಸಮೋಸ ಈಗ ಮಾಡತ್ತೀರ ಹಿಟ್ಟು ನಾದಕತ್ತ ಹಾಕಿ ಮತ್ತೆ ಇನ್ನು ಮೊಮ್ಮೋಸ್ ಮಾಡ್ಬೇಕು ಟೈಮ್ ನೋಡಲ್ಲ 3 ಗಂಟೆ ಆಯ್ತು ಟೈಮ್ ನೋಡಲಿ ಮಾಡೋ ಮಟ ಅಂದ್ರೆ ಅದೆಲ್ಲ ಪಲ್ಯ ಮಾಡ್ಬೇಕು ಅದು ಮಾಡ್ಬೇಕು ನೋಡಲಿ ಸುಮ್ಮನೆ ಕುಂದ್ರಿ ನಾಕತ್ತೊಡಲಿ ಅರ್ಶಿ ತಿನ್ನಕ್ಕಾಗಲ್ಲ ಆಗ ಹಂಗೇನಾಗ ಇವಾಗಲ್ಲ ತಗೋ ಅದಿದ್ದು ಸ್ವಲ್ಪ ಒಂದು ಅರ್ಧ ಮಿಕ್ಸಿ ಹಾಕಿ ಕೊಡ್ಬೇಕು ಮಿಕ್ಸಿ ದಜ ತೊಳ್ಕೊಂಡು ಅರ್ಧ ಹಂಗೆ ಕಟ್ ಮಾಡಿ ಅದ್ರ ಹಾಕೋಣಂತ ಇದು ಕರ್ಬೂಜ ಕಸ್ಟರ್ಡ್ ಮಿಲ್ಕ್ ಇದು ಏನು ಮಾಡತ್ತಿ ಮಮ್ಮಿ ಇವಾಗ ಇದನ್ನ ತಣ್ಣ ಮಾಡಿದ್ನಿಮ್ಮ ಈಗ ಇದು ಮಿಕ್ಸ್ ಮಾಡಿದೈತಲ್ಲ ಹಾಕೊಂಡ್ಬಂದಿದ್ರು ಎದ್ರದ್ದು ಜ್ಯೂಸ್
ಕರ್ಬೂಜದ ಕರ್ಬೂಜ್ ಕಸ್ಟರ್ಡ್ ಮಿಲ್ಕ್ ಮಾಡಿದೆ ಮಿಕ್ಸ್ ಕರ್ತ ಅದು ಸ್ಟ್ರಾಬೆರಿ ಜೆಲ್ಲಿಂದ ಮಾಡ್ಬೇಕಂತ ಹೇಳಿದ್ವಿ. ಅದು ಮಾಡಿ ಮತ್ತೊಂದು ಸಲ ನಾಳೆ ಐತೆ ಟೈಮ್. ಏನೇನು ಒಂದು ತಿಂಗಳು ಐತಾರಿಪ್ಪ, ಏನು ಮಾಡ್ತೀವಿ ಮಾಡು. ನೋಡ್ದಂಗೆ ಟೈಮ್ ಹೊಂಟಿದ್ ಬಿಡಿ ಇವ. ಈಗ ಇದನ್ನು ಹಾಕೋಣ ಕಾಂಪಿಸ್ತೀವಿ. ಅಷ್ಟು ಹಾಕೊಂಬಿಡಂತ ಅಯ್ಯೋ ಭಾಳ ಕೊಯ್ನು ನೀವು ಸಾಕಂತ ಮತ್ತೆ ರಸಪುಟಾಲಿಕೆ ಅಲ್ಲ ನೀವು ಭಾಳ ಹಾಕಿರಿ ನೋಡಲ್ಲಿ, ಅವಾಗ ಕಂಡ್ರು ಕೂಡ ಟೇಸ್ಟ್ ಆಗಲ್ಲ ಮತ್ತು. ಅವೆಷ್ಟು ತಿಂತೀವಿ ಅಷ್ಟು ಚಲೋ ಅಂತ ಬಿಡು. ಚಲೋ ಬಿಡ. ಮತ್ತು ಹೊಟ್ಟೆ ತಂಪು ಅಂತದು ಹಾಕ್ಲ ನೀವು ಇಷ್ಟೇ ಬೇಡ ಹಾಕ್ಬಿಡು ಹೊಟ್ಟಿಗೆ ತಂಪಂದ್ರೆ. ಹೆಂಗೆ ಮಾಡಲಿ ಹೇಳು, ಹಾಕಬೇಕು ನಾನು ಹಾಕೇ ಬಿಡಾಕಿ ಮತ್ತೆ ಹೆಂಗೆ ಮಾಡಿ ಹೇಳ. ಇದನ್ನು ಹಾಕೋ ಅರ್ಶಿ ಹೇಳಕ ಇದು ಪೀಸ್ ಮಾಡಿದ್ದೀವಿ ಕರ್ಬೂಜ ಹಣ್ಣು. ಸ್ನ್ಯಾಕ್ಸ್ ಮಾಡ್ಬೇಕಂದ್ರೆ ಆಲೂಗಡ್ಡೆ ಇಲ್ಲೇನ ಮಾಡಕತ್ತಾವಲ್ಲೇ ಬೈಕಿ ಅದು ಆತು. ಇನ್ನೊಂದಿತ್ತು ನನ್ನ ಕಡೆ ಒಂದು ಸ್ಪೆಷಲ್. ಬರ್ತೀನಿ ತಗೋ ಈಗ. ಇಲ್ಲಿ ಬಿಡ ನಾ ಮಾಡೋಣ. ನಾ ಮಾಡ್ತೀಯ? ಹಾಂ ಈಗ ಇದನ್ನು ನೋಡಿರಿ ಕರೆಕ್ಟ್ ಆಗ್ತಿದ್ದು ಫ್ರಿಜ್ನೊಳಗೆ ಇಟ್ಕೊಂಡಿದ್ದೀನಿ. ತಗೋ ಅರ್ಶಿ ಇಟ್ಬಿಡು. ತಡಿ ಸ್ವಲ್ಪ ತಣ್ಣಗಾಗಲಿ. ಈಗ ತಣ್ಣಗಾಯ್ತು. ಇಲ್ವಾ ಬಿಸಿ ಬಿಸಿ ಇರಬಾರ್ದು ಫ್ರಿಜ್ನಾಗ. ಅದೇ ಬಿಸಿ ಐತಿ. ಚಿಕ್ಕಿ ಟೊಮೊಟೊ ಮಾಡ್ಕೊಳಕ್ಕೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಡಲೆ ಹಿಟ್ಟಿದ್ರೆ ಮತ್ತು ಅಲ್ಲ ಸಾಸಿವೆ ಜೀರಿಗೆ ಬೇಕಾಗಿ ಇಲ್ಲಿ ನೋಡಿರಿ ಆಲೂಗಡ್ಡೆ ಮತ್ತು ಬಟಾಣಿ ರೀ. ಸ್ವಲ್ಪ ಈಗೆಲ್ಲ ಕೊತ್ತಂಬರಿ ಕಾಯಿ ಪುಡಿ ರೀ, ಗರಂ ಮಸಾಲ, ಜೀರಿಗೆ ಪುಡಿ, ಅರ್ಶಿನ ಪುಡಿ ಎಲ್ಲ ಕೂಡ ಹಾಕೊಂಬಿಡೋದ್ರಿ. ಈಗ ಹಾಕ್ಕೊಂಡು ನೀರು ಮುಡ್ಸಂಗಿಲ್ಲಲ್ಲ ಹಂಗೆ ಕೈ ಆಡ್ಬಿಡೋದು. ಸ್ವಲ್ಪ ಹಾಕ್ಬೇಕು ಹಾಕ್ತೇನೆ ಗ್ರೇವಿಗಷ್ಟು ಸ್ವಲ್ಪ. ಅಯ್ಯ ನೋಡಿ ಹಾಕ್ತೀನಿ ಬೇಡ. ಉಪ್ಪು, ಇದೇನು ಚಿಕನ್ ಮಸಾಲ, ಗರಂ ಮಸಾಲ ಇಲ್ಲಿಂದ ಐತೆ ನಮ್ಗೆ. ಗರಂ ಮಸಾಲ ರೀ, ಉಪ್ಪು ಒಂದು ಸ್ವಲ್ಪ ಹಾಕಿ ಬಂದ್ ಮಾಡಿದ್ರೆ ಈಕಿದು ಹೊತ್ತಕಾಯ್ತು ಅಂತಂದು ಈಗೆಲ್ಲ ಹಾಕೊಂಡು ಆಮೇಲೆ ಕಡೆ ಚಲೋ ಮಾಡ್ತಾಳ್ರಿ ಈಕೆ. ಸ್ವಲ್ಪ ಉಪ್ಪು. ಈಗ ಒಣ ಖಾರ ಹಾಕಿದ್ರೆ ಎಲ್ಲ ಮಸಾಲೆ ಹಾಕಿದ ಮೇಲೆ ಅಂತ ಆಲೂಗಡ್ಡೆ ಹಾಕ್ಬಿಡಿ. ಈಗ ತಡಿ ಹಾಕಿ ಕೈ ಆಡ್ಬಿಡೋದು. ಕೊತ್ತಂಬರಿ ಲಾಸ್ಟಿಗೆ ಹಾಕೋದು. ಲಾಸ್ಟಿಗೆ ಹಾಕ್ತೀವಿ. ಈಗ ನೋಡಿ ಸಮೋಸ ಮಾಡೋದು ಆಲೂಗಡ್ಡೆಗೆ ಪಲ್ಯ ರೆಡಿ ಆತ್ರಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ್ರೆ ಲಾಸ್ಟಿಗೆ ಇಲ್ಲೇ ಈ ರೀತಿ ಎಲ್ಲ ಇದು ಮಾಡ್ಕೊಂಡು ಇದು ಮಾಡತ್ತಾರೆ. ಎಲ್ಲ ಮಾಡ್ಕೊಂಡು ಎಲ್ಲ ಹಿಟ್ಟು ಚಲ್ಕೊಂತ ಅದು ಚಲ್ಕೊಂತ ಮಾಡತ್ತಾರ್ರಿ ಇವರು ಸಮೋಸ. ನಾನು ಅನ್ಕರ ಬಾಂಡೆ ಜಗ್ಗದ ಸ್ವಲ್ಪ ಕೆಲಸ ಇತ್ತು ರೀ ನಂದು, ಮುಗಿಸ್ಕೊಂಡು ಬಂದೆ. ಮುಗಿಸ್ಕೊಂಬಂದು ಇವಾಗ ಬಾಂಡೆ ತೆಗ್ಬೇಕ್ರಿ ಮತ್ತೀಗ. ಪಟ ಪಟ ಮಾಡ್ರಿ, ನಾ ಟೇಸ್ಟ್ ನೋಡ್ತೇನೆ ಹೆಂಗಾಗ್ಯಾವ ಅಂತೇಳಿ. ಇಲ್ವಾ ತಿನ್ನಲ್ವಾ ರೋಜ್ದಾರಿಗೆ ಮಾಡಿದ್ದು ಅವಾಗನ ತಿನ್ನಕನ ಮಜಾ ಅದು. ಆಯ್ಕೆ ನಮ್ಮ ಜೋಡಿ ಕೂತವಾಗ ಅವಾಗೆಲ್ಲ ತಿಂತಾಳ್ರಿ. ಅಷ್ಟು ಏನು ಬೇಕಲ್ಲ. ಮೊಮೋಸ್ ಇದು ಸಮೋಸ ಮಾಡತ್ತಾಳ್ರಿ ರಿಷ್ಯಾ. ಮೊಮೋಸ್ ಮಾಡಲ್ಲ ನೀನು? ಆಮೇಲೆ ಮಾಡ್ತೇನೆ ತಡಿವಾ, ಬಾಂಡೆ ತಿಕ್ಕೊಂಬರ್ತೇನೆ ಮೊದಲು. ಹೋಗಿ ಹೋಗ್ಬಿಟ್ಟು ತಿಕ್ಕೊಂಡು ಹೋಗ್ಬಿಟ್ಟ. ಹಾಂ ಸಾಕನ ಮಾಡ್ರಿ ಇನ್ನೂ ಸ್ವಲ್ಪ ತಲ್ಲ ಒಂದೊಂದರ ಬರ್ಬೇಕಿಲ್ಲ ಒಬ್ಬೊಬ್ರಿಗಾರ. ಮತ್ತೆ ಇಲ್ಲಿ ರೆಡಿ ಮಾಡಿದ್ರಿ ಅವನ್ನಷ್ಟು ಅರ್ಶಿ ಹಾಲೆ ಕರಿಯಾಕತ್ತಾಳ್ರಿ. ಈಗ ಚಲೋ ಆಕತ್ತಮ್ಮ. ದೊಡ್ಡದು ಹಾಕ್ಬೇಕಿಲ್ಲ ಬುಟ್ಟಿ ಒಳಗೆ ಮಸ್ತ್ ಹಾಕ ನೋಡ್ರಿ. ಇವು ಕುರುಕುರು ಅನ್ನಂಗೆ ಆಗ್ಬಿಡ್ತಾರೆ ಇವು. ಇದು ತುಪ್ಪ ಹಾಕಿರ್ತೇವಲ್ರಿ ಸ್ವಲ್ಪ ಹಿಟ್ಟಿಗೆ ನೋಡಿರಿ. ಇದು ಮೊಮೋಸ್ ಮಾಡಾಕ್ರಿ. ಕ್ಯಾರೆಟು ಮತ್ತು ಇದು ಕ್ಯಾಬೇಜ ತುರಿದಿಟ್ಟಿನಿ ರೀ, ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿಟ್ಟಿನಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿನಿ ರೀ. ಆರಿಪ ಬಾಂಡೆ ತಿಕ್ಕೊಂಬಂದು ಮಾಡಾಕ್ರಿ ಈಗಕ್ಕೆ. ಇಲ್ಲಿ ಮೊಮೋಸ್ದು ಗ್ರೇವಿ ರೆಡಿ ಮಾಡಿದ್ದೆ ರೀ ನಾನು. ಮತ್ತು ಇಲ್ಲೇ ಇದು ಮಾಡತ್ತಾರೆ ಮಮ್ಮಿ ಎಲ್ಲಿ ಹಾಕತ್ತಿ ಎಲ್ಲಿ. ಸಣ್ಣ ಸಣ್ಣ ಮಾಡವ ಮಮ್ಮಿ. ಸಣ್ಣ ಸಣ್ಣ ಮಾಡ್ಯಾರ ದೊಡ್ಡದನು ಅದರದ ಮೇಲೆ ಗುಂಪಾ ಕುಂತು ಬಿಡ್ತದೆ ಹಿಟ್ಟಿಟ್ಟು. ತೆಗೆದು ಅದನ್ನ ಅಷ್ಟು ಹಾಂ ಅಷ್ಟು ಇಷ್ಟ ತೊಗೊಂಡಿದ್ದು. ನಮ್ಮ ಹಾಕ್ತೀನಿ ಇಲ್ಲಿ, ನಾ ತುಂಬ್ತೀನಿ. ನೀನು ಹಾಕ್ತೀನಿ ಇಲ್ಲಿ, ಏನು ತುಂಬ್ತೀನಿ ನೀನ ತುಂಬಂತೀವ. ಇವಾಗ ನೋಡ್ರಿ ಇಲ್ಲಿ ನಮ್ಮ ಮೊಮೋಸ್ ಎಲ್ಲ ರೆಡಿ ಮಾಡಿದ್ವಿ. ಹಾಕ್ಬೇಕು ಇದ್ರೊಳಗೆ. ಎಣ್ಣೆ ಹಚ್ತೀರಾ ರೀ ಬಂದಿಟ್ಟು? ತಡಿದು ಕರೆಕ್ಟ್ ಹಾಕಿತಾನೆ ಇಲ್ಲ. ಹಾಕೈತೆ ತಗೋ ತೊಳೆದ ಹಾಕಿದ ಮೇಲೆ ಶಾರ್ಟ್ ಹಿಡಿಲಿ. ಇದ್ರಾಗ ಹಾಕ್ತೀವಿ ಇನ್ಸ್ಟಾಗ್ರಾಮ್ ಒಳಗೆ ಕೊಟ್ಟು ಬಂದೀನಿ.
ಸೌತೆಕಾಯಿ. ಇವಾಗ ಇವನ್ನ ಹಾಕಿ ಬೇಯಿಸಕ್ಕೆ ಇಟ್ಬಿಡೋದ್ರಿ. ನೀರಿಂದ ಉಗೋದ್ರೊಳಗೆ ಅವು ಬೇಯಬೇಕ್ರಿ. ಅದಕ್ಕೆ ಚಟ್ನಿ ಆಕಿನೂ ಮಾಡಲಿಲ್ಲ ಚಟ್ನಿ, ಅದಕ್ಕೆ ನೀನು ಮಾಡಲಿಲ್ಲ. ಹೌದಾ? ಯಾವ್ದ್ರ ಒಂದು ಚಟ್ನಿ ಮಾಡಿರಿ ಹಂಗಂದ್ರೆ. ಪುದೀನ ಐತೆನ, ಪುದೀನ ಕೊತ್ತಂಬರಿ ಮೊಸರು ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಹಾಕಿ ಅರ್ಧಬಿಟ್ನ ಒಂದು ಚಟಪಟ ಚಟ್ನಿ ಆಕೈತಿ. ಚಟಪಟ ಚಟ್ನಿ ಬೇಡ. ಇಲ್ಲಿ ಕಲ್ಲಂಗಡಿ ನಮ್ಮ ಮುನ್ನ ಒಂದು ತೊಗೊಂಬಂದಾರಿ, ಆಮೇಲೆ ನಮ್ಮ ಬಾಬಾ ತೊಗೊಂಬಂದಾರಿ ಖಜೂರ ಕಲ್ಲಂಗಡಿ. ಹಾಗಾಗಿ ಒಂದು ಕಲ್ಲಂಗಡಿ ಹಣ್ಣು ಹೆಚ್ಚಾಕತ್ಲ. ಆಸಿಪ ಮಸೀದಿಗೆ ಹೋಗಿ ಬರ್ತೀಯಪ್ಪ? ಪೀಸ್ ಸರಿದು ಕಟ್ ಕಚ್ತೇವ ಬಾಳೆಹಣ್ಣು ಅದಿಲ್ಲ. ಇವಾಗ ಇಲ್ಲೇ ಟೈಮ್ ಆತಲ್ಲ ರೀ, ಎಲ್ಲ ತೊಗೊಂಬಂದು ಇಡತ್ತೇನೆ ನೋಡ್ರಿಪ್ಪ. ಮಮ್ಮಿ ನಾನು ಆಮೇಲೆ ಸಮೋಸ ಮಾಡಿದ್ವಲ್ರಿ, ಇದು ಡೆಕೋರೇಟ್ ಮಾಡತ್ತೇನೆ ರೀ ನಾನು. ಸೂಪರ್ ಕಾಣ್ತಿದ್ದ ಅಂದ್ರೆ ಹೌದಲ್ರಿ? ನಮ್ಮ ಪೂರಾ ರೋಜಾ ಮಾಡಿದಾರೆ. ಪೂರ ಇಲ್ಲ ಪೂರ ಅಂದ್ರೆ ಮೂರಾದು ನೋಡಿ. ಇವತ್ತು ಎಳೆ ಇಲ್ಲ ನೋಡು, ಮತ್ತೆ ನಮ್ಗೆ ಬೇಕತ್ತ ನಾವು ವ್ಯವಸ್ಥೆ ಅಂತಂದು ಅನ್ನಕತ್ತಾನೆ ಹೇಳವಲ್ಲ, ಅನ್ನಕತ್ತಾನೆ ಹೇಳವಲ್ಲ. ಹೊಡಿಬೇಕಾಯ್ತು ನೀವು ಅಂತಾನ. ಪಡ ಪಡ ಯಾರು ಕೊಡ್ಬೇಕಾಗಿತ್ತು ಅವಂಗ. ಬಾಟ್ಲಿ ತಂಬರ್ಮ, ನೀರಿನ ಬಾಟ್ಲಿ ತಂಬ್ರಿ. ತಡೀರಿ ಇದಾಗ್ಲಿ. ಇದು ಇದರಿಪ್ಪ ಏನದು ಕರ್ಬೂಜ ಕಸ್ಟರ್ಡ್ ಮಿಲ್ಕ್ ಮಾಡಿದ್ರಿ ಅದ್ರಿ. ಅದೆಲ್ಲ ಇದ್ರೊಳಗೆ ಹಾಕಿಡೋಣ ಕಟ್ರೊಳಗೆ. ಇಲ್ಲಿ ನೋಡ್ರಿ ಎಲ್ಲ ರೆಡಿ ಮಾಡಿದ್ರಿ. ಅದು ಇದು ಕಸ್ಟರ್ಡ್ ಮಿಲ್ಕ್ ಹಾಕ್ಬೇಕಲ್ರಿ. ಆರಿಫ ಇದ್ರಾಗ ಹಾಕತ್ತಾಡ ಅವ್ನು ಪ್ಲೇಟ್ ಇಟ್ಟು. ಇದ್ರೊಳಗೆ ಹಾಕ್ಬಿಡ್ತೀನವ. ಹಾಕಿಬಿಡು, ಹಾಕಿಟ್ಬಿಡು. ಇನ್ನೂ ಟೈಮ್ ಆಗಿಲ್ಲೇನ? ಏನೈತೆ ಅಂತ ಹಂಗೆ ಕುಡಿಯಂಗಾಗೈತೇನ ಅದು? ಗಟ್ಟಿ ಆಗ್ಬೇಕೈತಲ್ಲ ಇನ್ನೂ ಸ್ವಲ್ಪ ಅದು. ನೀವು ಇದು ಕಡಿಮೆ ಹಾಕಿರ್ಬೇಕು ಕಸ್ಟರ್ಡ್. ಕಸ್ಟರ್ಡ್ ಸ್ವಲ್ಪ ಕಡಿಮೆ ಆಗೈತಿ, ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕ್ರಿ ಅದು. ಅಂದ್ರೆ ಇನ್ನೂ ಚಮಚ ತಿನ್ನಂಗೆ ಆಕೈತಿ, ಕುಡಿಯಂಗಾಗೈತ್ರಿ ಅದು. ಇರಲಿ, ಟೇಸ್ಟ್ ಒಂದಾಗಿರ್ತೈತ್ರಿ ಅಲ್ಲ. ಮತ್ತೆ ಕುಡಿಯಂಗಾಗೈತಂದ್ರೆ ಇರ್ಲಿ ಬಿಡೋದು. ಅರ್ಶ ಮತ್ತೆ ಜ್ಯೂಸ್ ಯಾಕೆ ಮಾಡತ್ತ? ಅರ್ಶಿಯ ಜ್ಯೂಸ್ ಬೇಬಿಡ್ ನಾನು ಮಾಡೋಂತ್ಯಮ್ಮ. ಹಾಕಿದೆ ಸ್ವಲ್ಪ ಮಾಡಂಗದ ಬಾ ಮಾಡ್ಬಿಡ. ನಿನ್ನೆ ಹೆಂಗೋ ಮಾಡಿದ್ವಿ ಅದು. ಮಮ್ಮಿ ಮತ್ತೆ ರೆಡಿ ರೆಡಿ ಆಯ್ತು ನೋಡಪ್ಪ. ಈಗ ಟೈಮ್ ಆತಲ್ಲ, ಅಲ್ಲಿ ಟೈಮ್ ಆಯ್ತು. 6:30 ಆಗೈತಿ. ಇನ್ನೊಂದು 10-15 ನಿಮಿಷ ಇರ್ಬೇಕು. ಖಜೂರ್ ಅದಾವ, ಕಾರ್ದಾನಿ ಐತಿ ಈಗ. ಇವತ್ತು ಸಾಸ್ ಹಾಕ್ಬೇಕು. ಇವತ್ತು ಹಾಕತ್ರಿಪ್ಪ ಶರ್ಬತ್. ಈಗ ನಮ್ದು ರೋಜೆ ಬಿಡದಾತ್ರಿ. ಅಮ್ಮಗೆ ಚಾನು ಮತ್ತು ಸಮೋಸ ಬಾಳೆಹಣ್ಣು ಕಟ್ಟು ಕಳಿಸಿದೇವ್ರಿ. ಮೊದಲು ಕಟ್ಟು ಕಳಿಸಿ ಆಮೇಲೆ ಕಡೆ ಎತ್ತಿ ಬಿಡೋದನ್ನು. ಅದು ಫ್ರಿಜ್ನಾಗ ಇಟ್ಬಿಡು ಮತ್ತೆ ವಾಪಸ್. ಐತೆ ನೋಡು, ಅದು ನಿಟ್ಟಲ್ಲಿ ಇಟ್ಬಿಡಿ ಈಗ ಅದನ್ನ. ಇಲ್ಲಿ ನೋಡ್ರಿ, ಇವಾಗ ಅಮ್ಮಗೆ ನಾನು ಊಟ ಕೊಡಾಕತ್ತೀನಿ ರೀ. ಬಾಂಗ್ಲಾ ಸುಟ್ಕೊಡುವ ಅಂತಂದ್ರೆ ಹಾಗಾಗಿ ಬಾಂಗ್ಲಾ ಸುಡಾಕತ್ತೀನಿ ನೋಡ್ರಿ.